ಇವತ್ತು ಫಾರ್ ಅ ಚೇಂಜ್ ಒಂದು ಸಲೂನ್ಗೆ ಹೋಗ್ತಾನೆ ಇವತ್ತು. ಏನಿದೆಲ್ಲ ಇಷ್ಟೊಂದು ರಫ್ ಇದೆ, ಹೇರ್ ತುಂಬಾ ರಫ್ ಇದೆ. ನಿಮಗೆ ನಾನು ಪ್ಲಸ್ ಏನು ಮಾಡ್ಕೋಬಹುದು, ಸಾಫ್ಟ್ ನಂತರ ಸಾಫ್ಟ್ ಆಗುತ್ತೆ ನೋಡಿ. ಮೈ ಗಾಡ್, ನಮ್ಮ ಪಪ್ಪಿ ಕೂದಲಿದ್ದಂಗಿದೆ ಅರ್ಧ. ನೋಡಿ ಪ್ರಿಯ ವೀಕ್ಷಕರೇ, ನನ್ನ ಹೆಂಡತಿ ಒಬ್ಳು ಚೆನ್ನಾಗಿ ಕಾಣಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. 14 ಸ್ಟೆಪ್ ಬೇಕು ಇವಳು ನಿಜವಾಗ್ಲೂ ಚೆನ್ನಾಗಿದ್ದಾಳೆ ಅಂತ ತೋರ್ಸಕ್ಕೆ. ನನ್ನ ಮೇಲೆ ಬರೀ ನೆಗೆಟಿವ್ ಮಾಡಕ್ಕೆ ಇರೋದು. ಇದು ಕಸ್ಮೆರಾ ಅನ್ನೋ ಕಂಪ್ನಿದು. ಇದು ನೋಡಿ ನಾನು ಇವಾಗ ಕಸ ಹಾಕೊಂಡು ಸಾರಿ ಕಸ್ಮರ ಹಾಕೊಂಡು ಕತ್ ಎಫೆಕ್ಟ್ ಕೊಡುತ್ತೆ. ಹಿಂಗ್ ಎದ್ದೇಳ್ತಾ ಇದ್ದಂಗೆ ನಾನು ಫುಲ್ ಕಿಚ್ಚ ಸುದೀಪ್ ತರ ಆಗಿರ್ತೀನ. ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಎಷ್ಟು ಚೆನ್ನಾಗಿ ಗ್ಲೋ ಬರ್ತಿದೆ ನೋಡೋಣ. ಮುಟ್ ನೋಡು. ನಿರಂಜನ್ ದೇಶಪಾಂಡೆ ಅವ್ರನ್ನ ಇಂಥ ಸ್ಥಿತಿಲಿ ನೋಡಿ ತುಂಬಾ ಖುಷಿ ಆಗ್ತಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಇವತ್ತು ಫಾರ್ ಅ ಚೇಂಜ್ ಒಂದು ಮಜ್ಜವಾಗಿರೋ ವ್ಲಾಗ್ ಮಾಡೋಣ ಅನ್ಕೊಂಡೆ. ಯಾಕೆಂದರೆ ನಾವೆಲ್ಲ ಶೂಟಿಂಗಲ್ಲಿ ಇರ್ತೀವಿ, ನಮಗೆ ಗೊತ್ತಿದೆ ನಮ್ಮ ಮುಖ ಹಾಳಾಗ್ತಾ ಇರುತ್ತೆ. ಮತ್ತು ಎಲ್ಲೆಲ್ಲೋ ಆಚೆ ಕಡೆ ಟ್ರೆಕ್ಕಿಂಗು ಅದು ಇದೊಂದು ಹೋಗ್ತಾ ಇರ್ತೀವಿ. ಸೊ ಅವಾಗ ಒಂದಷ್ಟು ಟ್ಯಾನ್ಗಳಾಗಿರುತ್ತೆ. ಮತ್ತು ಗಂಡು ಮಕ್ಕಳಿಗೂ ಕೂಡ ಸ್ವಲ್ಪ ಕಾಲು ಕೈ ಎಲ್ಲ ನೀಟಾಗಿ ಇಟ್ಕೋಬೇಕಾಗುತ್ತೆ. ನನಗೆ ಗೊತ್ತೇ ಆಗಲಿಲ್ಲ. ಸೊ ಇದರ ಸಲುವಾಗಿ ನಾನು ಒಂದು ಸಲೂನ್ಗೆ ಹೋಗ್ತಾಯಿನಿ ಇವತ್ತು. ಅರ್ಥ ಆಯ್ತು ಅನ್ಸುತ್ತೆ. ಸೊ ಎಲ್ಲಿ ಹೋಗ್ತಾಯಿನಿ, ಏನು ಮಾಡ್ತಾ ಇದ್ದೀನಿ ಇದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸ್ಪಾ ವ್ಲಾಗ್. ಇಟ್ಸ್ ಸ್ಪಾ ಡೇ. ಫೈನಲಿ ಬಂದಿದ್ದೀವಿ ಈ ಜಾಗಕ್ಕೆ. ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಬರ್ತಾರದು ನಾ ಇಲ್ಲಿ ಆರ್.ಆರ್. ನಗರಲ್ಲೇ ಇರೋದಿದು. ನೋಡೋಣ ಬನ್ನಿ ಹೋಗೋಣ. ವಂಡರ್ಫುಲ್. ನೋಡಿ ಇಲ್ಲಿ ಸೆಲೆಬ್ರಿಟಿ ಸಲೂನ್ ಆ್ಯಂಡ್ ಸ್ಪಾ. ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ಬರು ಒಳ್ಳೆ ಕಲಾವಿದೆ ಇದ್ದಾರೆ. ಕಲಾವಿದೆಗಿಂತ ಹೆಚ್ಚಾಗಿ ನನ್ನ ಒಳ್ಳೆ ಸ್ನೇಹಿತರು ಕೂಡ ಹೌದೌದು. ರೂಪಾ ಅಯ್ಯರ್ ಅಂತ, ಅವರು ಅವರ ಅಕ್ಕ ದೀಪಾ ಅಯ್ಯರ್ ಅಂತ, ಅವರಿಬ್ಬರು ನಡೆಸ್ತಾ ಇದ್ದಾರೆ. ಯಾರು ಇವರು ಅಂತ ಗೊತ್ತಿದ್ದಾರೆ ನಿಮಗೆ? ಸಾನಿಯಾ ಅಯ್ಯರ್ ಗೊತ್ತಲ್ವ, ಬಿಗ್ ಬಾಸಲ್ಲ ಬಂದಿರಲ್ಲ, ಅದೇ ನಮ್ಮ ಪುಟ್ಟ ಗೌರಿ ಇವಾಗ ದೊಡ್ಡ ಗೌರಿ ಆಗಿದ್ದಾಳಲ್ಲ, ಅದೇ ಒಂದು ಫ್ಯಾಮಿಲಿ ನಡೆಸ್ತಾರೆ ಅಂತ ಒಂದು ಅದ್ಭುತವಾದ ಸಲೂನ್ ಆ್ಯಂಡ್ ಸ್ಪಾ ಇದು. ಸೊ ನೋಡಿ ಬೋರ್ಡ್ ಎಷ್ಟು ಚೆನ್ನಾಗಿದೆ, ರೂಪಾ ಅಯ್ಯರ್ ರಾಯಲ್ ಕೋರ್ಟ್ ಅಂತೆ. ನೈಸ್. ಆ್ಯಂಡ್ ಇಲ್ಲಿ ಬರೀ ಸೆಲೆಬ್ರಿಟಿ ಸಲೂನ್ ಆ್ಯಂಡ್ ಸ್ಪಾ ಅಂತ ಹಾಕ್ಯಾರೆ. ಬಟ್ ಇದು ಬರೀ ಸೆಲೆಬ್ರಿಟೀಸ್ಗೆ ಅಂತಲ್ಲ, ಇಲ್ಲಿ ಬಂದವರೆಲ್ಲ ಇವ್ರು ಸೆಲೆಬ್ರಿಟಿ ಥರ ರೆಡಿ ಮಾಡ್ತಾರೆ ಅಂತ. ಬನ್ನಿ ಒಳಗೋಣ. ನೋಡಿ ಒಂದು ಒಳ್ಳೆ ಮಜ್ವಾಗಿರೋದು ಏನೋ ನೋಡಿದೆ ನಾನೀಗ. ಇಲ್ಲಿ ನೋಡಿ ಮೋಸ್ಟ್ಲಿ ಫ್ರೀ ಟೈಮಲ್ಲಿ ಆಡೋಕ್ಕೆ ಅಂತ ಕುಂಟೆಬಿಲ್ಲದು ಪೇಂಟಲ್ಲಿ ಬರೆಸ್ಯಾರೆ. ಏನು ಮಜಾ ಇದೆ ನೋಡಿ ಇದು. ಯಾರು ಆಡ್ತಾರೆ ಇವಾಗ ಇವೆಲ್ಲ? ಅರೆ ವಾ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನೆಲ್ಲ ಆಡ್ತಾ ಇರೋದನ್ನು ನೋಡ್ತಿದ್ದೆ. ನಾನು ಯಾವತ್ತೂ ಆಡಿಲ್ಲ, ಬಟ್ ಇಟ್ಸ್ ನೈಸ್. 1 2 3 4 5 ಅಪಿಟ್ ಇದೇನೋ ಹಂಗೇನೋ ಆಡ್ತಾ ಇದ್ರಲ್ಲ, ನಂಗೆ ಗೊತ್ತಿಲ್ಲ ಅದು. ನೀವು ಎಷ್ಟು ಜನ ಕುಂಟೆಬಿಲ್ಲ ಆಡಿದ್ದೀರಾ? ಕುಂಟೆಬಿಲ್ಲ ಆಡಿರೋ ನೆನಪಿದೆ? ದಯವಿಟ್ಟು ಕಮೆಂಟ್ ಮಾಡಿ. ಸದ್ಯಕ್ಕೆ ಸಲೂನ್ಗೆ ಹೋಗೋಣ ಬನ್ನಿ. ಏನಿದೆಲ್ಲ ನಂಗೆ ಆಡೋಕ್ಕೆ ಬರಲ್ಲ, ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಇವರೇ ದೀಪಾ ಅಯ್ಯರು. ಸದ್ಯಕ್ಕೆ ಇವಾಗ ಇದನ್ನು ಇವರೇ ನಡೆಸ್ತಾ ಇದ್ದಾರೆ. ಹಾಯ್ ದೀಪಾ ಅವರೇ. ಹಲೋ. ಆರಾಮ? ಫೈನ್, ಸೂಪರ್. ಅದ್ಭುತವಾಗಿದೆ ಎಂಟ್ರೆನ್ಸ್. ಆಚೆ ಕಡೆ ಬರೀ ಸೆಲೆಬ್ರಿಟೀಸ್ ಅಂತ ಹಾಕ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಅಂದ್ರೆ ಇಲ್ಲಿ ಬಂದವರೆಲ್ಲ ಸೆಲೆಬ್ರಿಟಿ ತರ ಫೀಲ್ ಮಾಡ್ಕೋತಾರೆ ಅಂತ. ಆ ಥರ ನಾನು ಅದೇ ಹೇಳಿದೆ. ಸೆಲೆಬ್ರಿಟೀಸ್ ಮಾತ್ರ ಅಂತಲ್ಲ, ಇಲ್ಲಿ ಬಂದು ಹೋಗೋರೆಲ್ಲರೂ ಹೋಗ್ಬೇಕಾದ್ರೆ ಸೆಲೆಬ್ರಿಟೀಸ್ ತರನೇ ಫೀಲ್ ಮಾಡ್ಕೋತಾರೆ. ಹೇಳಿಲ್ವಾ ಕೆಳಗೆ ಹೋಗಿ ಬಂದವರೆಲ್ಲ ಸೆಲೆಬ್ರಿಟೀಸ್ ಥರ ಆಗ್ತಾರೆ ಅಂತ? ಬನ್ನಿ ಒಳಗೆ ಹೋಗೋಣ. ಸೊ ಬನ್ನಿ ಒಳಗೆ ಕಂಪ್ಲೀಟಾಗಿ ಸಲೂನ್ ನೋಡೋಣ. ಏನೇನೆಲ್ಲ ಸರ್ವಿಸ್ ಕೊಡ್ತಾರೆ, ಹೇಗಿದೆ, ಇಂಟೀರಿಯರ್ಸು ಮಜ್ವಾಗಿದೆ, ಸಕ್ಕತ್ತಾಗಿದೆ. ಸಿ ರಾಯಲ್ ಕೋರ್ಟ್, ಇಲ್ಲಿಗೆ ಬಂದವರೆಲ್ಲ ಫುಲ್ಲು ರಿಚ್ಚಾಗಿ ಫೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟೀರಿಯರ್ಸು ಅಷ್ಟೇ ಸಕ್ಕತ್ತಾಗಿದೆ. ನಿಮ್ಮ ಸಲೂನ್ ಬಗ್ಗೆ ಇಲ್ಲಿ ಏನೇನು ಸರ್ವಿಸಸ್ ಕೊಡ್ತೀರಾ ಎಲ್ಲ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಅಂಡ್ ಎಲ್ಲಿರುತ್ತೆ ಅಂತಲೂ ಮೆನ್ಷನ್ ಮಾಡಿಬಿಡಿ. ಸಲೂನ್ ಇದು ಆರ್.ಆರ್. ನಗರು, ರಾಜರಾಜೇಶ್ವರಿ ನಗರು, ಜಯಣ್ಣ ಸರ್ಕಲ್ ಇಂದ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗೋ ಇನ್ ಬಿಟ್ವೀನೇ ಇದೆ. ಆರ್ಚಿಂದ ಬಂದರೆ ತುಂಬ ಹತ್ರ. ಅಂಡ್ ದೆನ್ ನಮ್ದು ಇದು ಸ್ವಲ್ಪ ಕ್ವೈಟ್ ಪ್ಲೇಸಲ್ಲಿದೆ. ಅಂಡ್ ಮೇನ್ ರೋಡಲ್ಲಿ, ತುಂಬ ಮೇನ್ ರೋಡ್ ಗಿಜಿ ಜಾಗದಲ್ಲಿ ಇಲ್ಲದೆ ಇರೋ ಕಾರಣದಿಂದ ಪಾರ್ಕಿಂಗ್ಗೆ ಒಳ್ಳೆ ಜಾಗ ಸಿಗುತ್ತೆ. ಮೇಯ್ನ್ ಅದೊಂದು ಅಡ್ವಾಂಟೇಜ್.
ಅಂಡ್ ದೆನ್ ಇಲ್ಲಿ ಸರ್ವಿಸ್ ಬಂದು ಬಾಡಿ ಮಸಾಜ್ ತುಂಬಾ ಫೇಮಸ್ ಇದೆ. ಅಂದ್ರೆ ನಮ್ದು ಗೂಗಲ್ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ. ರಿವ್ಯೂ ನೋಡ್ಕೊಂಡೇ ಜನ ಬರೋದು ಬಾಡಿ ಮಸಾಜ್ಗೆ. ಅಂಡ್ ತುಂಬಾ ಸ್ಪೇಷಿಯಸ್ ಆಗೂ ಇದೆ ಸಲೂನು. ಬೇಕು ಅಂತಾನೆ ತುಂಬಾ ಇಷ್ಟಪಟ್ಟು ಹಿಂಗೆ ಇರಬೇಕು ಅಂತ ಮಾಡಿರೋದು ಸಲೂನ್ನ. ಹೌದು. ಓ, ಇಲ್ಲೇ ಸ್ಟೀಮ್ ರೂಮ್ ಎಲ್ಲ ಇದೆ, ಶವರ್ ಎಲ್ಲ ಇದೆ. ಓ ನೈಸ್. ಕಪಲ್ ಸ್ಪಾ ಅಂತ ಏನು ಇಲ್ವಾ? ಕಪಲ್ ಸ್ಪಾ ಅಂತ ಮಾಡಿಲ್ಲ ನಾವು ಇನ್ನವೇ. ಯಾರಾದ್ರೂ ಆಗ್ಲಿ ಹೆಂಗಸರು ಬಾಡಿ ಮಸಾಜ್ ಹೋಗಕ್ಕೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರಲ್ಲ, ಅವರೆಲ್ಲ ದಯವಿಟ್ಟು ಇಲ್ಲಿ ಬರ್ಬೋದು. ಅಂದ್ರೆ ನಾವೆಲ್ಲರೂ ಹೆಂಗಸರೇ ಇರೋದು, ಸೊ ಹಾಗಾಗಿ ಐಬ್ರೋ ಸೆಕ್ಷನ್. ಓಕೆ. ಓ, ಸಪ್ರೇಟ್ ಜಾಗಗಳಿದೆ. ಓ ನೈಸ್. ಇದು ರೂಮು. ಅಂಡ್ ಇಲ್ಲಿ ಇವರು ಸಾನ್ಯಾ ಇವ್ರ ಪುಟ್ಗೌರಿ. ಇದು ಫೇಶಿಯಲ್ ರೂಮು. ಆಕ್ಚುಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಬಿಕಾಸ್ ಯೂಶಲಿ ನಾವು ರೆಗ್ಯುಲರ್ ಆಗಿ ಯಾವುದೇ ಸಲೂನ್ಸ್ಗೆ ಹೋದ್ರೂ ಒಂಥರ ಲೈಟ್ ಕಲರ್ಸ್ ಇರುತ್ತೆ. ಇಲ್ಲಿ ಫುಲ್ ಗ್ರೀನ್ ರಾಯಲ್ ಲುಕ್ಗೆ ಮಾಡ್ಕೊಂಡಿರೋದು. ನೈಸ್, ವೆರಿ ನೈಸ್. ದಿಸ್ ಇಸ್ ಫೇಶಿಯಲ್ ರೂಮ್. ದಿಸ್ ಇಸ್ ಅನದರ್ ಒಂದು ಎಕ್ಸ್ಟ್ರಾ ರೂಮು. ಓ ನೈಸ್. ಇದು ಸುರಂಗ ಮಾರ್ಗ. ಅದು ಇನ್ನೊಂದು ಸ್ಪಾ ರೂಮು. ಸ್ಪಾ ನಡೀತಾ ಇದೆ ಇವಾಗ ಅಲ್ಲಿ. ಸೊ ಅದನ್ನು ವಿತ್ ಸ್ಟೀಮ್ ಇದೆ ಒಳಗಡೆ. ಇದು ನಮ್ದು ಆಫೀಸ್ ರೂಮು. ಹಂಗೆ ಬಂದ್ರೆ ಮತ್ತೆ ಈ ಕಡೆ ಇದೆಲ್ಲ ಏನಿದು? ರೆಂಟಿಗೆ ಇಟ್ಟಿದೀವಿ ಆಕ್ಚುಲಿ. ಓ, ರೆಂಟ್ಗೂ ಬೇರೆ ಸಿಗುತ್ತಾ ಇದು? ಅಂದ್ರೆ ರೂಪಾಯಿ ಅವರು ತುಂಬಾ ಸ್ಟೇಜ್ ಶೋಸ್ ಅದು ಇದು ಎಲ್ಲ ಮಾಡ್ತಿರ್ತಾರೆ, ಅವಾಗೆಲ್ಲ ಶಿ ಇನ್ವೆಸ್ಟೆಡ್ ಅ ಲಾಟ್. ಸೊ ಹಾಗಾಗಿ ನಾನು ಆಕ್ಚುಲಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ, ಅವರೇ ಕರೆದಿದ್ರು. ಬಾಂಬೆಲಿ ಹೋಗಿದ್ವಿ. ಸೊ ಮೈಸೂರು ಸಿಲ್ಕ್ ಒಂದು ಶೋ ಇತ್ತು. ಸೊ ಅವಾಗ ರೂಪಾಯಿ ಅಂದ್ರೆ ಏನ್ ಗೊತ್ತಾ, ಅವಳು ತುಂಬಾ ಪ್ಯಾಷನ್ ಜಾಸ್ತಿ. ಅಂದ್ರೆ ಅವಳಿಗೆ ಹೆಂಗ್ ಬೇಕೋ ಹಂಗೆ ಡ್ರೆಸ್ ಡಿಸೈನ್ ಮಾಡಿಸಿ ಹೊಲಿಸ್ಬಿಡ್ತಾಳೆ. ಯಾರಿಗಾದ್ರೂ ಬೇಕಾದವ್ರಿಗೆ ದೇ ಕ್ಯಾನ್ ಟೇಕ್ ಇಟ್ ಅಂತ. ನೈಸ್. ಸೊ ಬಾಡಿ ಮಸಾಜಸ್ ಬಿಟ್ಟು ಇನ್ನೇನೇನು ಸರ್ವಿಸಸ್? ಎಲ್ಲ ಆಲ್ ಬ್ಯೂಟಿ ಸರ್ವಿಸಸ್. ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಕಲರಿಂಗು, ನ್ಯಾನೋಪ್ಲಾಸ್ಟಿಯಾ, ಬೋಟಾಕ್ಸ್, ಎವ್ರಿಥಿಂಗ್. ಬೋಟಾಕ್ಸ್ ಎಲ್ಲ ಇದೆಯಾ? ಹೇರ್ ಬೋಟಾಕ್ಸ್. ಓ, ಹೇರ್ ಬೋಟಾಕ್ಸ್. ಓಕೆ ಓಕೆ. ಹೇರ್ ಬೋಟಾಕ್ಸ್ ಇದು ಓಪನ್ ಮಾಡಿದ್ದು ರವಿಚಂದ್ರನ್ ಸರ್ ಮತ್ತೆ ಮುನಿರತ್ನ ಸರ್. ಸೊ ಓಪನ್ ಮಾಡಿದ್ದಕ್ಕೋಸ್ಕರ. ಸೊ ಇಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ. ಇಲ್ಲಿ ಹೇರ್ ಕೇರ್ ಟ್ರೀಟ್ಮೆಂಟ್ ಎಲ್ಲ ತಗೋತಾರಲ್ಲ, ಸೊ ಅದು ತಗೊಳ್ಳೋರಿಗೆ ತಗೊಂಡಾದ್ಮೇಲೆ ವಿಲ್ ಪ್ರೊವೈಡ್ ಇದು ಶಾಂಪೂ ಅಂಡ್ ಮಾಸ್ಕ್ ಅಂಡ್ ಎವ್ರಿಥಿಂಗ್. ಆಕ್ಚುಲಿ ನಾನು ಬರೋದು ಬಂದ್ಬಿಟ್ಟೆ, ಬರೀ ಹೆಂಗಸರದೇ ಫೋಟೋ ಇದು, ಗಂಡಸರದ್ದು ಒಂದು ಫೋಟೋ ಇಲ್ಲ ಅಲ್ಲಿ. ರವಿಚಂದ್ರನ್ ಸರ್ ಬಿಟ್ರಿ ಯಾರ್ದಿಲ್ಲ ಇಲ್ಲಿ. ಆಫ್ಕೋರ್ಸ್ ಮುನಿರತ್ನಂ ಸರ್ ಇದಾರೆ. ನೆಕ್ಸ್ಟ್ ನಿಮ್ ಫೋಟೋ ಹಾಕ್ತೀವಿ. ಹೌದಾ? ಆಕ್ಚುಲಿ ಗಂಡಸರಿಗೆ ಏನಿದೆ ಇಲ್ಲಿ, ಬರೀ ಹೆಂಗಸರಿಗೆ ಮಾತ್ರನಾ ಅಂತ ಪ್ರಶ್ನೆ ಬರ್ತಾ ಇದೆ. ಬಾಡಿ ಮಸಾಜ್ ಇದೆ. ಬಾಡಿ ಮಸಾಜ್ ಇದೆ. ಬಾಡಿ ಮಸಾಜ್ ಫೇಶಿಯಲ್ ಇದೆ. ಫೇಶಿಯಲ್ ಇದೆ, ಬಾಡಿ ಮಸಾಜ್ ಇದೆ, ಮೆನಿಕ್ಯೂರ್ ಪೆಡಿಕ್ಯೂರ್ ಇದೆ, ಹೇರ್ ಸ್ಪಾ ಇದೆ, ನಿಮ್ಗೆ ಹೇರ್ ಕಲರಿಂಗ್ ಇದೆ, ಸ್ಟ್ರೀಕಿಂಗ್ ಇದೆ. ನಿಮ್ಗೆ ನ್ಯಾನೋಪ್ಲಾಸ್ಟಿ ಇಷ್ಟೊಂದು ರಫ್ ಇದೆ, ಹೇರ್ ತುಂಬಾ ರಫ್ ಇದೆ, ನಿಮ್ಗೆ ನ್ಯಾನೋಪ್ಲಾಸ್ಟಿಯನ್ನು ಮಾಡ್ಕೋಬಹುದು. ಸಾಫ್ಟ್ ನಂತರ ಸಾಫ್ಟ್ ಆಗುತ್ತೆ ನೋಡಿ. ಮೈ ಗಾಡ್, ಅದೇ ನಮ್ಮ ಪಪ್ಪಿ ಕೂದಲಿದ್ದಂಗಿದೆ ಅವ್ರದ್ದು. ನಮ್ಮ ಪಪ್ಪಿ ಕೂದಲಿದ್ದಂಗಿದೆ ಅವ್ರದ್ದು. ಏನ್ ಹೇಳ್ಬೇಕಂತಿದಾರೋ ಅದನ್ನ ಪಟ್ ಅಂತ ಬಿಡ್ತಾರ ಅವ್ರು. ಆಕ್ಚುಲಿ ನಿಮ್ ಪಪ್ಪಿ ಕೂದಲು ನಿಮ್ದಿರೋದು ತುಂಬಾ ರಫ್. ಇದು ಸಖತ್ ಸಾಫ್ಟ್ ಸಿಲ್ಕಿ ಇದೆ. ಇಲ್ಲೇ ಮಾಡ್ಕೊಳ್ಳೋದ? ಚಾನಿಯಂಗ್ ಇಲ್ಲೇ ಮಾಡೋದು ಪೂರ್ತಿಯಾ? ನೈಸ್. ನೋಡಿ ಇಲ್ಲೇ ಸಾನಿಯಾ ಇಲ್ಲಿ ರೆಡಿ ಆದ್ಮೇಲೆ ಇಲ್ಲೇ ಫೋಟೋ ಶೂಟ್ ಆಗುತ್ತೆ ಮೋಸ್ಟ್ಲಿ ಅಲ್ಲ? ಇದು ಬಟ್ ಈವನ್ ಸಾನಿಯಾ ಸೋ ಬ್ಯೂಟಿಫುಲ್. ಎಷ್ಟು ಜನ ಸಾನಿಯಾ ಕಂಡ್ರೆ ಇಷ್ಟ ಇದೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಇವಾಗ ನಾವ್ ಹೆಂಗೆ ಅಂದ್ರೆ ಸಾನಿಯಾನೇ ಮಾಡೆಲ್ ತರ ಯೂಸ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಒಂದಷ್ಟು ಹೇರ್ ಕಲರ್, ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದೀವಿ. ಅದನ್ನೇ ಕೇಳ್ಕೊಂಡ್ ಬರ್ತಾರೆ. ಜಾಸ್ತಿ ಸ್ಟಾಕ್ ಸಾನಿಯಾ ಮಾಡ್ಕೊಂಡ್ರು ಹೇರ್ ಕಲರ್ನೇ ತರ್ಸಿ ಇಟ್ಕೊಂಡಿದೀವಿ. ಬಿಕಾಸ್ ನಂಗೆ ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಎನ್ಕ್ವೈರಿ ಬಂದಿದೆ. ಬಟ್ ಏನ್ ಗೊತ್ತಾ, ಆಕ್ಚುಲಿ ಸಾನಿಯನ್ ತರ ಬೇಕು ಅನ್ನೋದಲ್ಲ, ಸಾನಿಯನ್ ತರ ಕೂದಲು ಇರಬೇಕು. ಆ ಕೂದಲು ಮುಂಚಿಂದ ಕೇರ್ ತಗೊಂಡಿದ್ದಾರೆ. ಬಟ್ ಓಕೆ, ನೆವರ್ ಲೇಟ್. ನೀವು ಕೂಡ ಕೇರ್ ತಗೊಳ್ಳಿ ಚೆನ್ನಾಗಿ, ಯಾಕೆಂದ್ರೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇಲ್ಲ. ಐ ಆಮ್ ಗಿವಿಂಗ್ ಸಮ್ ಹೋಮ್ ರೆಮಿಡೀಸ್ ಆಲ್ಸೋ. ಸಾನಿಯಾ ಹೆಂಗೆ ಹೇರ್ ಕೇರ್ ಮಾಡಿದ್ಲು, ಈಗ ನಮ್ಮಲ್ಲಿ ಬರೋರ್ಗೆ ಒಂದಷ್ಟು ಜನಕ್ಕೆ ಹೇರ್ ತುಂಬಾ ರಫ್ ಇರುತ್ತೆ, ಡ್ಯಾಮೇಜ್ ಇರುತ್ತೆ, ನಾನು ಅವ್ರಿಗೆ ಹೋಮ್ ಕೇರ್ ರೆಮಿಡೀಸ್ನು ಕೊಡ್ತಾ ಇದ್ದೀನಿ. ನಿಮ್ದು ಸಾನಿಯಾ ತರ ಆಗ್ಬೇಕು ಕೂದಲು, ಬನ್ನಿ ಇಲ್ಲಿ ಅವ್ರ ಅಮ್ಮನೇ ರೆಡಿ ಮಾಡ್ತಾರೆ ಅಷ್ಟೇ. 100% ಅವ್ರ ಮಕ್ಕಳು ರೆಡಿ ಮಾಡ್ದಂಗೆ ಮಾಡ್ತಾರೆ ಏನ್ರಿ? ಹೌದು ಅಲ್ವಾ? ಇದೆಲ್ಲ ಏನಿದು ಸೆಕ್ಷನ್? ಇದು ಬಂದು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಸೆಕ್ಷನ್. ಅಂದ್ರೆ ಕಾಲ್ ತೊಳ್ಸ್ಕೊಳ್ಳೋದು, ಕೈ ತೊಳೆಯೋದು ಮೇಲಾ? ಹೌದು. ಬಟ್ ಆಕ್ಚುಲಿ ನಿಮ್ದು ಥೀಮ್ ಚೆನ್ನಾಗಿದೆ, ಗ್ರೀನ್, ರೆಡ್, ಪಿಂಕ್, ಮಜ್ವಾಗಿದೆ ಒಂಥರ.
ಆ್ಯಂಡ್ ಈವನ್ ಇದು ಅಷ್ಟೇ ಏನು ರಾಯಲ್ ಆಗಿದೆ ನೋಡಿ ಯಶು, ಮಜವಾಗಿದೆ ಅಲ್ಲ ಯಶು. ನೆಕ್ಸ್ಟ್ ನಮ್ಮದೇ ಶೂಟ್ ಇಲ್ಲಿ. ಆ್ಯಕ್ಚುಲಿ ಫೋಟೋ ಶೂಟ್ ಮಾಡ್ಬೋದ್ರಿ ಇಲ್ಲಿ? ಮಾಡ್ಬೋದು ಅಲ್ವಾ, ಮಾಡ್ಕೊಳ್ಳಿ. ಮಾಡ್ಬೋದು. ಯಾ ನಾನು ನಿಜವಾಗ್ಲೂ ಸಾಕಷ್ಟು ಸಲೂನ್ಗೆ ಹೋಗಿದ್ದೀನಿ ರೀ, ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಹ್ಯೂಜ್ ಸ್ಪೇಷಿಯಸ್ ಸಲೂನ್ ಆ್ಯಂಡ್ ವೆರಿ ಪ್ಲೀಸಿಂಗ್. ಕಣ್ಣಿಗೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದು ಒಳಗೆ ಬಂದ್ರೆ ಒಂಥರ ಸೆಲೆಬ್ರಿಟಿ ಥರ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಬೇರೆ ಕಡೆ ಏನ್ರೇ ಕಟಿಂಗ್ ಇದ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಇಲ್ಲ, ಇಲ್ಲಿ ಚೆನ್ನಾಗಿದೆ. ವಿ ಡೂ ವರ್ಕ್ ಆನ್ ಅಪಾಯಿಂಟ್ಮೆಂಟ್ ಬೇಸಿಸ್. ನಾವು ತುಂಬ ಜನನ ಗುಡ್ಡೆ ಹಾಕೊಂಡು ಗಜ 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 ಮಾಡ್ಕೊಳ್ಳಲ್ಲ. ಯಾರಿಗಾದ್ರೂ ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಆಗಿ ಏನಾದರೂ ಮಾಡಿಸ್ಕೋಬೇಕು ಅನ್ನೋಂಗಿದ್ರೆ ಇಲ್ಲಿ ಬರ್ಬೋದು. ನೋಡ್ತಾ ಇದ್ದೀರಾ, ಅಂದರೆ ಜಾಸ್ತಿ ಜನ ಅಂತ ತೊಗೊಂಡು ತುಂಬ ಗಲಾಟೆ ಮಾಡ್ಕೊಳ್ಳಲ್ಲ. ಅಪಾಯಿಂಟ್ಮೆಂಟ್ ತೊಗೋತಾರೆ, ಬರ್ತಾರೆ, ಸೈಲೆಂಟಾಗಿ ಕ್ವೈಟಾಗಿ ಕೂಲಾಗಿ ಮಾಡಿಸ್ಕೊಂಡು ಹೋಗ್ತಾರೆ, ಸೆಲೆಬ್ರಿಟಿಗಳ ಥರ. ಬಟ್ ಆ್ಯಕ್ಚುಲಿ ಇವ್ರ ಇಡೀ ಸಲೂನಲ್ಲಿ ನನಗೆ ಒಂದಂತೂ ಭಾಳ ಇಷ್ಟ ಆಗಿದೆ. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಹೌದಾ? ಹೌದು. ನನಗೆ ಗೊತ್ತಿಲ್ಲ, ನೋಡೋಣ. ಯಾರು ಈ ಹುಡುಗಿ? ವಾ, ಸುಮಾ. ಸುಮಾನಾ? ಅವರು ಡಾಕ್ಟರ್, ಆ್ಯಕ್ಚುಲಿ ಡಾಕ್ಟರ್ ಸುಮಾ ಅಂತ, ಬ್ಯಾಂಗ್ಳೂರ್ DC ಇದ್ದಾರೆ, ಮಂಜುನಾಥ್ ಸರ್ ಅಂತ, ಅವ್ರ ವೈಫು. ಅಯ್ಯೋ ಬಿಡಿ ಅಂಕರ್, ಇನ್ನೇನು ಹೇಳಂಗಿಲ್ಲ ಬಿಡಿ. ಚೆನ್ನಾಗಿದ್ದಾರೆ ಕಡೆ, ಚೆನ್ನಾಗಿದೆ ಅಂತ ಹೇಳ್ಬೇಕು ಕಡೆ. ಮೀಟರ್ ಬೇಕು, ಮೀಟರ್ ಪಕ್ಕದಲ್ಲಿ ಹೆಂಡ್ತಿನ ಇಟ್ಕೊಂಡೆ ಅಲ್ಲ ಕಣೆ, ಕರೆಂಟೇ ಹೋಗ್ಬಿಡ್ತೀನಿ ನಾಲ್ಕು ಶಾಪಕ್ಕೆ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುವಂಥದ್ದು ಕೆಪಾಸಿಟಿ ಅವ್ರಿಗಿತ್ತು. ಸೊ ಇವತ್ತು ನಿಮ್ಮಲ್ಲಿ ನಾನು ಒಂದಷ್ಟು ಸರ್ವಿಸಸ್ ತೊಗೋಬೇಕು ಅಂತ ಬಂದಿದ್ದೀನಿ. ಸೊ ತುಂಬಾ ಸ್ಪ್ಲಿಟ್ ಎಂಡ್ಸ್ ಆಗೋಗಿದೆ, ಹಾಗೆ ವ್ಯಾಕ್ಸ್ ಮಾಡಿಸ್ಕೋಬೇಕು, ಐಬ್ರೋಸ್ ಮಾಡಿಸ್ಕೋಬೇಕು. ಸೊ ನೀವೇ ಸಜೆಸ್ಟ್ ಮಾಡಿ. ಸೊ ಎಲ್ಲ ಮಾಡಿಸ್ಕೋಬೇಕು ಅಂತ ಏನೇನು ಕೇಳಿದ್ರು ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿಸ್ಕೋಬಹುದು. ಆ್ಯಂಡ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಗೋ ಫಾರ್ ಎ ಗುಡ್ ಬಾಡಿ ಮಸಾಜು. ಆ್ಯಕ್ಚುಲಿ ಸಖತ್ ರಿಲ್ಯಾಕ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋ ಥೆರಪಿಸ್ಟ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಯು ಕ್ಯಾನ್ ಟ್ರೈ. ಆ್ಯಕ್ಚುಲಿ ಅಂದರೆ ನಾನು ಸಜೆಸ್ಟ್ ಮಾಡೋದೇ ಬಾಡಿ ಮಸಾಜ್ ಅಂತ. ನೀವು ಬಾಡಿ ಮಸಾಜ್ ಮಾಡಿಸ್ಕೊಳ್ಳಿ, ನೆಕ್ಸ್ಟು ಇಲ್ಲೇ ಹುಡ್ಕೊಂಡು ಬರ್ತೀನಿ. ಡೆಫಿನೆಟ್ಲಿ ನನಗೆ ಬಾಡಿ ಮಸಾಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮೋರ್ ಓವರ್ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗುತ್ತೆ. ಏನೋ ಕೆಲಸ ಇರುತ್ತೆ, ಶೂಟಿಂಗು ಅದು ಇದು ಅಂತೆಲ್ಲ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ಹಸ್ಬೆಂಡಿಗೆ ವೆರಿ ಮಚ್ ಇಂಪಾರ್ಟೆಂಟ್, ಬಿಕಾಸ್ ತುಂಬ ಹೊತ್ತು ನಿಂತೇ ಇರ್ತಾನೆ. ಮನೆಗೆ ಬಂದುಬಿಟ್ಟು ಕಾಲುತ್ತು ಅಂತ ನನಗೆ ಕೇಳ್ತಾನೆ. ಆ್ಯಕ್ಚುಲಿ ನಿಜ, ನನಗೆ ಶೂಟಿಂಗ್ ಅಂದಮೇಲೆ ಯಾಕೆಂದ್ರೆ 24 ಗಂಟೆ, ಕೆಲವು ಸರಿ ತಲೆ ಕೆಟ್ಟರೆ 40 ಗಂಟೆಯಿಂದ ನಿಂತಿರ್ತೀವಿ ನಾವು. ಸೊ ಅಷ್ಟು ನಿಂತಾಗ ಏನಾಗುತ್ತೆ, ಮನೆಗೆ ಬರ್ತಾ ಕಾಲಿದೇನದೇ ಮರ್ತೋಗಿರುತ್ತೆ. ಫುಲ್ ಹಿಂಗೆಲ್ಲ ಬರ್ತಾ ಇರ್ತೀನಿ. ಕೆಲವು ಸಲ 3 ಕಾಲಲ್ಲೆಲ್ಲ ಬಂದಿದ್ದೀನಿ. ಯಾವ ಕನ್ನಡನ ಇದು? ಅಂದರೆ ಕೋಲ್ ಹಿಡ್ಕೊಂಡೆಲ್ಲ ಬಂದಿದ್ದೀನಿ. ನನ್ನ ಪಾಯಿಂಟ್ಸ್ಗಳು ತುಂಬ ಹತ್ತಿರವಾಗಿರ್ತವೆ. ನಾನು ಇವತ್ತಿಗಿಂತ ನನಗೆ ನಾಳೆ ಶೂಟಿಂಗ್ ಇದೆ. ನಾಳೆ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಾಡಿ ಮಸಾಜಿಗೆ ಬರ್ತೀನಿ. ಯಾಕೆಂದರೆ ಅವಾಗ ನಂಗೆ ನಿಜವಾಗ್ಲೂ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಬಟ್ ಸದ್ಯಕ್ಕೆ ನಾನು ಸ್ವಲ್ಪ ಪೆಡಿಕ್ಯೂರ್, ಮೆನಿಕ್ಯೂರ್ ಆ್ಯಂಡ್ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತೀನಿ. ಯಾವ ಫೇಶಿಯಲ್ ಮಾಡ್ಬೋದು ಇಲ್ಲಿ? ಡ್ರೈ ಸ್ಕಿನ್, ಸ್ವಲ್ಪ ಡ್ರೈ ಸ್ಕಿನ್ ಹೈಡ್ರೇಟಿಂಗ್ ಫೇಶಿಯಲ್ ಮಾಡಿಸ್ಕೋಬಹುದು. ಚೆನ್ನಾಗಿದೆ ಅದು, ಸಕ್ಕತ್ತಾಗಿದೆ. ಓಕೆ. ಸೊ ನಾನು ಫೇಶಿಯಲ್ ಮಾಡಿಸ್ಕೋತೀನಿ, ಇವಳು ಅದೇನೋ ಹೇರ್ ಸ್ಪಾನ್ ಅದು ಏನು ಕತೆ ಮಾಡಿಸ್ಕೋತಾಳೆ. ಏನಾಗುತ್ತೆ ಹೆಂಗಾಗತ್ತೆ ನೋಡೋಣ. ಹೆಂಗಿದ್ದೆ ಹೆಂಗಾದೆ ಅಂತ ತೋರಿಸುವಂಥ ಟೈಮು. ಸೊ ಇವಾಗ ಸದ್ಯಕ್ಕೆ ಹಿಂಗಿದ್ದೀನಿ, ಹೆಂಗಾಗ್ತೀನಿ ನೋಡೋಣ ಬನ್ನಿ. ನೋಡಿ ನಾನು ಎಂಡ್ರು ಮಸಾಜ್ಗೆ ಅಂತ ಮಲಗಿ, ಮಸಾಜಲ್ಲಿ ಏನಿದೆ ಫೇಶಿಯಲ್ ಅಂತ ಮಲಗಿ 1 ಅವರ್ ಮೇಲೆ ಆಯ್ತು ರೀ. ಇನ್ನೂ ತಿಕ್ಕಿಸ್ಕೋತಾನೆ ಇದ್ದಾಳೆ. ಅದೇನೋ ಮಾಪುಕ್ ಹಾಕಿ ಇದನ್ನ ಹಾಕಿ 14 ಸ್ಟೆಪ್ಪು ಫೇಶಿಯಲ್ ಅಂತೆ. ಏನೋ ಹಿಂಗಿರೋದು ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ ಇವರು. ಆಗತ್ತೆ, ಆಗಬಹುದೇನು? ಅದೇನು ಮಾಡ್ತಾರೆ ನೋಡೋಣ. ಬಟ್ ಇವರು ಆ ಫೇಶಿಯಲ್ಗೆ ಅದೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಮಗುಗೆ ಸೆರ್ಲಾಕ್ಸ್ ಮಿಕ್ಸ್ ಮಾಡಲ್ವಾ ಈ ಊಟಕ್ಕೆ ಅಂತ, ಆ ಥರದ್ದು ಏನೇನೋ ಮಿಕ್ಸ್ ಮಾಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ ಅದೇನು ಅಂತ. ಎಸ್ ಹೇಳಿ ಮಿಸ್ಸಸ್ ದೀಪಾ ಅಯ್ಯರ್. ಇದು ಆಲ್ಗೆ ಬೇಸ್ಡ್ ಜೆಲ್ಲು, ಗಮ್ ಅಂತಿದೆ. ಜಿಂಜರ್ ವಾಲ್ನಟ್ಟು ನೋಡಿ ಇದು ಹೆಂಗಿದೆ. ಇದೆಲ್ಲ ಆಲ್ಗೆ ಬೇಸ್ಡ್. ಆಕ್ಚುಲಿ ತುಂಬಾ ಒಳ್ಳೆಯದು. ಪಾಚಿನ ನನ್ನ ಹೆಂಡತಿ ಮುಖದ ಮೇಲೆ ಹಾಕ್ತಾ ಇದ್ದೀನಿ ಅಂತ. ಅದೇ ಒಂದು ಸ್ಟೆಪ್ಪಲ್ಲಿ ಮಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ. ಜನ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಬಯಸುವಾಗ ಇದೊಂದು 14 ಸ್ಟೆಪ್ಸ್ ಬರುತ್ತೆ. ಆ್ಯಕ್ಚುಲಿ 14 ಸ್ಟೆಪ್ಸ್ ಅಂದರೆ ಲೈಕ್ ಮೊದಲು 2 ಥರ ಕ್ಲೆನ್ಸಿಂಗ್ ಮಾಡ್ತೀವಿ, ಆಮೇಲೆ ಜೆಲ್ ಹಾಕ್ತೀವಿ, ಆಮೇಲೆ ಪ್ಯಾಕ್ ಹಾಕ್ತೀವಿ, ಆಮೇಲೆ ಜೆಲ್ ಸ್ಕ್ರಬ್ಬು, ಅದಾದಮೇಲೆ ಮಸಾಜು, ಅದಾದಮೇಲೆ ಸ್ಟೀಮು ಎಲ್ಲ. ಇದು ಒಂದು 14 ಸ್ಟೆಪ್ಪು ಸೇರಿಕೊಳ್ಳುತ್ತೆ. ಬಟ್ ಸಖತ್ತಾಗುತ್ತೆ, ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜನ ಇವಾಗ ಬೋರ್ ಆಗಿಬಿಡ್ತಾರೆ ಒಂದೇ ಥರ ಮಾಡಿದ್ರೆ.
ಸೊ ಹಾಗಾಗಿ ಅವ್ರಿಗೊಂಚೂರು ಡಿಫ್ರೆಂಟಾಗಿ ಮಾಡಬೇಕಲ್ಲ, ಹಾಗಾಗಿ ಈ ಫೇಶಿಯಲ್. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ಥರ ಹೇಳ್ತೀನಿ. ನೋಡಿ ಪ್ರಿಯ ವೀಕ್ಷಕರೇ, ನನ್ನ ಹೆಂಡತಿ ಒಬ್ಳು ಚೆನ್ನಾಗಿ ಕಾಣೋಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. 14 ಸ್ಟೆಪ್ ಬೇಕು ಇವಳು ನಿಜವಾಗ್ಲೂ ಚೆನ್ನಾಗಿದ್ದಾಳೆ ಅಂತ ತೋರ್ಸೋಕ್ಕೆ. ನನ್ನ ಮೇಲೆ ಬರೀ ನೆಗೆಟಿವ್ ಮಾಡೋಕ್ಕೆ ಇರೋದು. ಹಂಗೇನಿಲ್ಲ, ಪಾಪ ಚೆನ್ನಾಗಿದ್ದಾಳೆ ನನ್ನ ಹೆಂಡತಿ. ಬಟ್ ಓಡಾಡಿ ಇವಾಗ ಬೆಂಗಳೂರಲ್ಲಿ ಇರೋದು ಬಿಸಿಲು, ಅಯ್ಯೋ ದೇವ್ರೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡಿ ರೋಡ್ಗೆ ಹೊಸ ಟಾರ್ ಹಾಕಿಸ್ತಾ ಇದ್ದೀವಿ. ರೋಡ್ಗೆ ಹೊಸ ಟಾರ್ ಹಾಕಿಸ್ತಾ ಇದ್ದೀವಿ. ರೋಡ್ಗೆ ಹೊಸ ಟಾರ್ ಹಾಕಿಸ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಆಮೇಲೆ ಅಂತ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನನ್ನ ಹೆಂಡತಿ ಆ ಕಡೆ ಮಸಾಜ್ ಮಾಡಿಸ್ಕೊತಾ ಇದ್ದಾಳೆ, ಫೇಶಿಯಲ್ ಎಲ್ಲ ಮಾಡಿಸ್ಕೊತಾ ಇದ್ದಾಳೆ. ಇವತ್ತು ನಮ್ಮದು ಸರದಿ. ಬಟ್ ಏನಂದರೆ ಯೂಶ್ವಲಿ ಗಂಡಸರು ಮಾಡೋರು ಹೆಂಗಸರು ಮಾಡ್ತಾಯಿದ್ದಾರೆ, ನೋಡಿ ಹೆಂಗಿರುತ್ತೆ ಗೊತ್ತಿಲ್ಲ. ಏನಂದರೆ ಯೂಶ್ವಲಿ ಗಂಡಸರು ಮಾಡೋರು ಹೆಂಗಸರು ಮಾಡ್ತಾಯಿದ್ದಾರೆ, ನೋಡಿ ಹೆಂಗಿರುತ್ತೆ ಗೊತ್ತಿಲ್ಲ. ಗಂಡಸರ ಗತಿ ಏನು? ಈಗ ನಮ್ಮ ಮಸಾಜ್ ಟೈಮ್ ಖಂಡಿತ ಇಲ್ಲ. ಮಸಾಜ್ ಏನಿದು ಫೇಶಿಯಲ್ ಅಲ್ವಾ? ನನ್ನ ಫೇಶಿಯಲ್ ಟೈಮ್ ಬನ್ನಿ. ನನಗೆ ಹೇಳ್ಬೇಕಲ್ಲ, ನನಗೇನು ಗೊತ್ತಾಗುತ್ತೆ. ಸೊ ಇವಾಗ ಯಾವ ಫೇಶಿಯಲ್ ಮಾಡ್ತಾ ಇದ್ದೀರಾ? ನನಗೆ ಈಗ ನಿಮ್ಮ ಸ್ಕಿನ್ ಡ್ರೈ ಇರೋದ್ರಿಂದ ನಂದು ಒಂದೊಂದ್ಸಲಿ ಡ್ರೈ ಒಂದೊಂದ್ಸಲಿ ಆಯಿಲಿ. ಅದೇ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ಬೋಂಡ ಕರಿಬೋದು, ಹಂಗೆ ಬರುತ್ತೆ. ಈಗ ಸ್ವಲ್ಪ ಸದ್ಯಕ್ಕೆ ಡ್ರೈ ಅನ್ನಿಸ್ತಾ ಇದೆ. ಓಕೆ, ನನ್ಗೆ ಇವಾಗ ಫೀಲ್ ಮಾಡಿದ್ದು ತುಂಬಾ ಡ್ರೈ ಆಗಿದೆ. ನಿಮ್ಮ ವೈಫ್ ಕೂಡ ಹೇಳಿದ್ರು ಆಗ್ಲೇ ಡ್ರೈ ಆಗ್ಬಿಟ್ಟಿದೆ ಅಂತ. ಹೌದಾ? ಯಾವ್ದು ಮಾಡ್ತೀರಾ? ಸೊ ಇವಾಗ ಹೈಡ್ರೇಟಿಂಗ್ ಫೇಶಿಯಲ್ ಮಾಡ್ತಾ ಇದ್ದೀನಿ. ಹೈಡ್ರೇಟಿಂಗ್ ಜಾನೆಟ್ದು ಹೈಡ್ರಾ ಬೂಸ್ಟ್ ಅಂತ ಇದೆ ಫೇಶಿಯಲ್, ವಿತ್ ಸಿರಮ್ ಇರುತ್ತೆ. ಜಾನೆಟ್ದು ಹೈಡ್ರೇಟಿಂಗ್ ಫೇಶಿಯಲ್ ಇದು. ಸಿರಮ್ ಒಳ್ಳೆ ಚೆನ್ನಾಗಾಗುತ್ತಾ? ಸಖತ್ ಎಫೆಕ್ಟ್ ಕೊಡುತ್ತೆ. ಹಿಂಗೆ ಎದ್ದೇಳ್ತಾ ಇದ್ದಂಗೆ ನಾನು ಫುಲ್ಲು ಕಿಚ್ಚ ಸುದೀಪ್ ಥರ ಆಗಿರ್ತೀರಾ? ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಆಡ್ ಆನ್ ಅಂತ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಪೀಲ್ ಆಫ್ ಮಾಸ್ಕ್ ಇದು. ಓಕೆ. ಇದು ಕಸ್ಮೆರಾ ಅನ್ನೋ ಕಂಪ್ನಿದು. ಇದು ನೋಡಿ, ನಾನು ಇವಾಗ ಕಸ್ಮರ ಹಾಕೊಂಡು ಇದ್ರ ಜೊತೆಗೆ ನಾನು ಈ ಫೇಶಿಯಲ್ ಇದೊಂದೇ ಬರೋದು. ಇದ್ರ ಜೊತೆಗೆ ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಇದು ಆಡ್ ಆನ್ ಮಾಸ್ಕ್ ಹಾಕ್ತಾ ಇದ್ದೀನಿ. ಇದನ್ನು ಹೈಡ್ರೇಟಿಂಗ್ ಮಾಸ್ಕ್. ಓಕೆ. ಸೊ ಹಾಗಾಗಿ ಇದೆರಡು ಎಷ್ಟೊತ್ತಾಗುತ್ತೆ ಇದು? ಎಲ್ಲಾ ಫೇಶಿಯಲ್ 1 ಅವರ್ ಅಂತೂ ಆಗುತ್ತೆ. ಇನ್ನ 1 ಅವರ್ ನೆಮ್ಮದಿ ಮಲ್ಕೊಂಡು ಅವ್ರೇನು ಮಾಡ್ತಾರೋ ಮಾಡಿಸ್ಕೊ. ಶುರು ಮಾಡೋಣ ಬರೀ. ಎಸ್. ನೋಡಿ, ನಮಗೆ ಗೊತ್ತಿಲ್ಲ, ಎಲ್ಲೋ ಹೋಗ್ತಾ ಇರ್ತೀವಿ, ಎಷ್ಟೆಷ್ಟೋ ಹಾಳಾಗ್ತಾ ಇರ್ತೀವಿ ಮುಖ, ದಿನ ಬೆಳಗಾದ್ರೆ ಮೇಕಪ್ ಹಾಕೋತಾ ಇರ್ತೀವಿ. ಸೊ ಅವಾಗ ಬರೀ ಹೆಂಗಸರಿಗೆ ಅಂತಲ್ಲ, ಗಂಡಸರಿಗೂ ಇಟ್ ಇಸ್ ವೆರಿ ಮಚ್ ನೀಡೆ. ಯಾರ್ಯಾರೆಲ್ಲ ಆರ್ ನಗರ್ ಸುತ್ತಮುತ್ತ ಇದ್ದೀರೋ ಆ್ಯಂಡ್ ಯಾರೆಲ್ಲ ಸಲೂನ್ಗೆ ಹೋಗಿ ಆಚೆ ಸೆಲೆಬ್ರಿಟೀಸ್ ಆಗಬೇಕು ಅಂತ ಆಚೆ ಬರೋ ಆಸೆ ಪಡ್ತೀರೋ ಎಲ್ಲರೂ ಖಂಡಿತ ರೂಪಾ ಇಯರ್ ರಾಯಲ್ ಕೋರ್ಟಿಗೆ ಬನ್ನಿ. ಆರ್ ನಗರಲ್ಲಿದೆ. ಇಟ್ಸ್ ರಿಯಲಿ ನೈಸ್. ಘಮ ಘಮ ಅಂತ. ಸೊ ಇದು ಪ್ಯಾಕಾ? ಯಾ, ಇದು ಬಂದು ಪೀಲ್ ಆಫ್ ಮಾಸ್ಕು. ಇನ್ನೊಂದು ಆಡ್ ಆನ್ ಅವ್ರಿಗೊಂಚೂರು ಎಕ್ಸ್ಟ್ರಾ ಗ್ಲೋ ಬರಲಿ ಅಂದ್ಬಿಟ್ಟು ಇದು ಹೈಡ್ರೇಟಿಂಗ್ ವೆಜಿಟೇಬಲ್ ಮಾಸ್ಕ್. ಇದು ವೆಜಿಟೇಬಲ್ ಮಾಸ್ಕ್. ನನಗೂ ಒಂಥರ ಡಿಫ್ರೆಂಟಾಗಿ ಫ್ಲಾಕ್ಸ್ ಸೀಡ್ಸು ಇನ್ನೂ ಏನೇನೋ ಇತ್ತಲ್ವಾ ಅದ್ರಲ್ಲಿ ಕಾಳು. ಗಂಡ ಹೆಂಡತಿಗಿಬ್ರಿಗೂ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಹಂಗೆ ಪ್ರೀತಿ ಅಂದ್ರೆ ಅದೇ. ಯಾರು ಹೇಳ್ತಾ ಇದ್ರು ರೋಡ್ಗೆ ಹೊಸ ಟಾರ್ ಹಾಕಿಸ್ತಾ ಇದ್ದೀವಿ. ಹೊಸ ರೋಡಿಗೆ ಟಾರ್ ಹಾಕ್ತಾ ಇದೀವಿ ಅಂತ. ಇದು ಬರಡು ಭೂಮಿಗೆ ಅಲ್ಲಿ ಗಿಡ ಮರಗಳೆಲ್ಲ ಬೆಳೆಸೋದಕ್ಕೆ ಏನೇನೋ ಮಾಡ್ತಿದ್ರು. ನಾವು ಯಾರಿಗೂ ಟ್ರೋಲ್ ಮಾಡೋಕೆ ಹೋಗಲ್ಲ. ನಾವು ಟ್ರೋಲ್ ಮಾಡಿದ್ರೆ
ಎಲ್ಲೆಲ್ಲೋ ಹೋಗ್ಬಿಡ್ತದೆ ಟ್ರೋಲ್. ಓ ಸ್ಮೆಲ್ ಸಕ್ಕದಾಗಿದೆ. ಹ್ಞೂ ಆ್ಯಕ್ಚುಲಿ ತಿನ್ಕೊಂಬಿಡ್ಬೋದು, ಆ ಥರ ಇದೆ. ಮಿಂಟ್ ಸ್ಮೆಲ್ ಇದೆ. ಹೌದು, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹೌದು. ಇವರೇ ಏನು ಮಸಾಜ್ ಮಾಡಿಸ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಓ ಎಲ್ಲೋಗಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ, ಗುಡ್ ಮಾರ್ನಿಂಗ್. ಏನು ಮಸಾಜ್ ಮಾಡಿಸ್ಕೊಂಡು ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ಯಾ? ಅಲ್ಲ, ಇನ್ನೂ ಗುಡ್ ಮಾರ್ನಿಂಗ್ ಅಲ್ಲ, ಇದನ್ನು ಹಾಕಿ ಇನ್ನೂ ಒಂದು 20 ನಿಮಿಷ ಆಗತ್ತೆ. ಓ ಸೊ ಇನ್ನೂ ಒಂದಷ್ಟು ನ್ಯಾಪು, ಮತ್ತೆ ಗುಡ್ ನೈಟ್. ಅದು ತಿನ್ನೋದಕ್ಕೆ. ಓಕೆ, ಈಗ ಮತ್ತೆ ಗುಡ್ ನೈಟ್ ನಿಮಗೆ. ಅದು ಇವಾಗ ನೀವು ಕಣ್ಣು ಬಿಡಂಗಿಲ್ಲ, ಬಾಯಿ ಬಿಡಂಗಿಲ್ಲ, ಎಲ್ಲ ಕ್ಲೋಸ್. ನನ್ನ ಗಂಡನ ಬಾಯಿ ಮುಚ್ಚಿಸ್ಬೇಕಾದ್ರೆ ಹಿಂಗೆಲ್ಲ ಮಾಡಬೇಕು. ಆ್ಯಕ್ಚುಲಿ ಬಾಯಿ ಬಿಡಂಗಿಲ್ಲ, ಎಲ್ಲ ಕ್ಲೋಸು. ಆ ದಾಡಿಗೆ ಬೇರೆ ಅರ್ಧ, ದಾಡಿನ ಸ್ವಲ್ಪ ಶೈನಿಂಗ್ ಬರಲಿ. ಬಾಯಿ ಮುಟ್ಕೊಂಡು ಮಲ್ಕೋ ಸುಮ್ಮನೆ. ಚೆನ್ನಾಗಿದೆ. ನನ್ನ ಗಂಡನ ಬಾಯಿ ಮುಚ್ಚಿಸ್ಬೇಕು, ಎಲ್ಲ ಮುಚ್ಚಿಸ್ಬೇಕು ಅಂದ್ರೆ ಈ ಥರ ಅವಾಗ ಕರ್ಕೊಂಬಂದು ಪ್ಯಾಕ್ ಹಾಕೊಟ್ಟು ಎಲ್ಲ ಮಾಡ್ಬೋದು. ಇಲ್ಲ ಇಲ್ಲ, ಏನು ಮುಲಮುಲ ಅಂತಿದ್ಯಾ? ಇಡೀ ದಿನ ಗಂಡಂದ್ರ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ಈ ಥರ ಏನಾದರೂ ಮಾಡಿಸ್ತಾ ಇರಬೇಕು. 100%. ನೀನು ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಆ್ಯಂಡ್ ಕೋಪ ಬಂದರೆ ಇವಾಗ ಮಾತಾಡೋಕ್ಕಾಗಲ್ವಲ್ಲ, ನನ್ನ ಬಾಯಿ ಬಂದಾಗೆಲ್ಲ ಬೈದ್ಬಿಡ್ಬೋದು. ಚೆನ್ನಾಗಿ ಮಾತಾಡಿ ನೀವು, ಅವ್ರೇನು ಮಾತಾಡೋಂಗಿಲ್ಲ. ಕಣ್ಣು ತೆಗೆದು ನೋಡೋಕ್ಕೂ ಆಗಲ್ಲ, ಮಾತಾಡೋಂಗೂ ಇಲ್ಲ, ಏನು ಮಾಡಂಗಿಲ್ಲ. ಕಣ್ಣು ಇನ್ನೊಂಚೂರು ಜಾಸ್ತಿ ಹಾಕಿ ಕ್ಲೋಸ್ ಮಾಡ್ಬಿಡ್ತೀನಿ. ಪ್ಲಾಸ್ಟಿಕ್ ಮಾಡಿಬಿಡಿ. ಇಲ್ಲ, ಅದು ಜಾಸ್ತಿ ಹಾಕಿದಷ್ಟು ಒಳ್ಳೇದೇ ಬಿಡಿ, ಸ್ಕಿನ್ ಒಳ್ಳೇದು. ನಿನ್ನ ಸ್ಕಿನ್ ಚೆನ್ನಾಗಿ ಆಗಬೇಕು ತಾನೆ. ಅಲ್ಲಿ ಇಲ್ಲಿ ಹೋಗಿ, ಎಲ್ಲೆಲ್ಲಿ ಹೋದ್ರು ಅಲ್ಲಿ ಇಲ್ಲಿ ಹೋಗಿ. ನಿಮ್ಮ ಹಸ್ಬೆಂಡ್ಸು ಹಿಂಗೇನಾ? ಇಲ್ಲ, ಅವ್ರು ಯಾವ ಕಣ್ಣಕ್ಕೆ ಹೋಗಲ್ಲ, ಅವ್ರು ಯಾವ ಕಣ್ಣಕ್ಕೆ ಹೋಗಲ್ಲ. ಇಲ್ಲಿ ಹೋಗ್ತಾ ಇದೀವಿ ಅಂತ ಬಿಟ್ಟು ಅಲ್ಲಿಂದ ಇನ್ನೊಂದೆರಡು ಜಾಗಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಫಸ್ಟೇ ಹೇಳ್ಬಿಟ್ರೆ ಬೈತೀನಲ್ವಾ. ಹೋಗಿ ಬಂದ್ಬಿಟ್ಟು ಹಿಂಗೆಲ್ಲ ಹೋಗಿ ಬಂದೆ, ಹಿಂಗೆಲ್ಲ ಮೀಟ್ ಮಾಡ್ಬಿಟ್ಟು ಬಂದೆ ಅಂತ ಆಮೇಲೆ ಹೇಳೋದು. ಹೇಳ್ತಾರೆ, ಅದೊಂದು ಖುಷಿ. ನಂಗೂ ಗೊತ್ತಿಲ್ಲ ಎಷ್ಟು ನಿಜ ಹೇಳಿದ್ರೆ ಸುಳ್ಳು ಹೇಳಿದ್ರು ಅಂತ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇದೊಂದು 20 ನಿಮಿಷ ಬಿಟ್ರೆ ಇದು ಫುಲ್ ಹಿಂಗೆ ಪೀಲ್ ಮಾಡ್ಬಿಡ್ಬೋದಾ? ಹಂಗೆ ಪೀಲ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಸೊಪ್ಪೆಲ್ಲ ಇದೆ. ಇಲ್ಲಿ ಹತ್ರ ಝೂಮ್ ಮಾಡಿ ನೋಡಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು, ಅದು ವೆಜಿಟೇಬಲ್ ಪ್ಯಾಕ್. ಅದು ಚೆನ್ನಾಗಿರುತ್ತೆ, ತಣ್ಣಗಾಗ್ತಿರುತ್ತೆ. ನಿರಂಜನ್ ಅವ್ರಿಗೆ ಪ್ಯಾಕ್ ಹಾಕಿರೋದ್ರಿಂದ ಅವ್ರಿಗೆ ಅರ್ಧ ಗಂಟೆ ಬೋರ್ ಆಗತ್ತೆ ಅಂತ ಇವಾಗ ಅವ್ರಿಗೊಂಚೂರು ರಿಲ್ಯಾಕ್ಸ್ ಮಾಡಿಸ್ತಾ ಇದೀವಿ. ಹ್ಯಾಂಡ್ ಮಸಾಜ್ ಮಾಡಿಸೋಣ ಇವ್ರಿಗೆ. ರಿಂಗ್ ತೆಗೆದ್ಬಿಡಿ, ಚಿನ್ನದಿದ್ರೆ ನಂಗೆ ಕೊಟ್ಬಿಡಿ. ಹಾಯ್, ಐ ಆಮ್ ಗುಡ್. ಹೌ ಆರ್ ಯು? ಪಾಂಡೆ ಯಾರೋ ಬಂದರು, ಗೆಸ್ ಮಾಡು. ಏನು ಇಲ್ಲ, ನೀನು ಮಾತಾಡಂಗೆ ಇಲ್ಲ. ಸೊ ಇಲ್ಲಿ ನಮ್ಮ ಸಾನಿಯಾ ಅಯ್ಯರ್ ಅವರು ಬಂದಿದ್ದಾರೆ. ಹಾಯ್ ಸಾನಿಯಾ, ವೆಲ್ಕಮ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ಆ್ಯಂಡ್ ನಾವು ಇವತ್ತು ನಿಮ್ಮ ಸಲೂನಿಗೆ ಬಂದಿದ್ದೀವಿ. ಐ ಆಮ್ ಗ್ಲಾಡ್ ನೀವು ಬಂದಿದ್ದೀರಾ ಅಂತ. ನಿರಂಜನ್ ದೇಶಪಾಂಡೆ ಅವ್ರನ್ನ ಇಂಥ ಸ್ಥಿತಿಲಿ ನೋಡಿ ತುಂಬಾ ಖುಷಿ ಆಗ್ತಿದೆ. ಬಾಯಿ ಮುಚ್ಚಿದೀವಿ ಅವ್ರನ್ನ ಸದ್ಯಕ್ಕೊಂದು ಕೊನೆಗೂ. ಅವ್ರು ಇವಾಗ ಒಂದು ಲಿವಿಂಗ್ ಮಮ್ಮಿ ತರ ಆಗಿದ್ದಾರೆ. ಹೌದು, ಆದ್ಮೇಲೆ ಯಾವ ತರ ಕಾಣಿಸ್ತಾರೆ ಅಂತ ನೋಡೋ ಆಸೆ ಆಗಿದೆ ನನಗೆ. ಹೌದು ಹೌದು, ನನಗೆ ಅದು ಕೂದಲು ಸಮೇತ ಬರುತ್ತಾ ಅಥವಾ ಹೆಂಗ್ ಬರುತ್ತೆ, ಚರ್ಮದ ಸಮೇತ ಬರುತ್ತಾ ಅಂತ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಚರ್ಮ ರಿಜುವಿನೇಟ್ ಆಗುತ್ತೆ ಆಕ್ಚುಲಿ. ಬಾ, ಡೆಡ್ ಸ್ಕಿನ್ ಹೋಗುತ್ತೆ, ಹೊಸದಾಗಿ ಹುಟ್ಟಿ ಬರ್ತಾರೆ ಅವರು. ಇವ್ರಿಗೊಂಚೂರು ಸರ್ವಿಸ್ ಇದೆ, ಒಂದ್ ಸ್ವಲ್ಪ ಹಾಗೆ ಮಾಡ್ಬಿಟ್ಟು ಬರ್ತೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.
ಏನು ಕುಳಿ ಹಾಂ ಏನು ರೆಡಿ ಆಗ್ತಾ ಇದೆಯಾ? ಹಾಂ ಎಲ್ಲ ಆಯಿತು ಅಂತ? ಎಲ್ಲ ಆಯಿತು. ಏನು ರೆಡಿ ಆಗ್ತಿದ್ದೀನಿ ನೋಡಿ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವಳು ರೆಡಿ ಆಗಕ್ಕೆ ನೋಡಿ ಎಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಹಲೋ ಏನೇ ಮಕಾನ್ ಈ ಬ್ರಷಲ್ಲಿ ತಿಕ್ಕೋಬೇಕೇನೆ. ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ. ಅದು ನೋಡಿ ಮಕ್ಕಳಿಗೆ ಎಷ್ಟು ಪೌಡ್ರ್ ಹಾಕಕ್ಕೆ ಇಟ್ಟಿದ್ದಾರೆ ನೋಡಿ. ಅಪ್ಪ ತಂದೆ ಏನೋ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಕೇಳಿ ಏನಕ್ಕೆ ಏನು ಹೇಳು. ಇಲ್ಲಿ ಐಬ್ರೋಸ್ ಮಾಡಿಸ್ಕೋತೀವಲ್ವಾ, ಸೊ ಅದಕ್ಕೆ ಈ ಪೌಡ್ರನ್ನ ಯೂಸ್ ಮಾಡ್ತಾರೆ. ಆಮೇಲೆ ಕ್ಲೀನಾಗಿ ಹಿಂಗೆ ಶೇಪ್ ಮಾಡೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತಾರೆ. ಇದು ಕೂದಲು ಬಿದ್ದಿರುತ್ತಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಐಬ್ರೋ ಇಂದ ಅಷ್ಟು ಕೂದಲು ಬೀಳುತ್ತಾ? ಹ್ಞೂ, ಅದು ಎಷ್ಟು ಕೂದಲು ಬಿದ್ದಿರುತ್ತೆ ಅನ್ವಾಂಟೆಡ್ ಹೇರ್ಸ್ ಎಲ್ಲ. ಏನು ಅದು ದಾರ ಗಾಳಿ ಪಟ್ಟದ್ದು? ಗಾಳಿ ಪಟ್ಟದ್ದಲ್ಲ, ಈ ಥ್ರೆಡ್ಡಲ್ಲೇ ಫುಲ್ಲು ಹಿಂಗೆ ಐಬ್ರೋಸ್ ಮಾಡೋದು. ನಿಂಗೊಂದ್ಸರಿ ಮಾಡ್ಸೋಣ? ದೊಡ್ಡ ನಮಸ್ಕಾರ. ಹೆಂಗೆ ನಿರಂಜನ್ಗೆ ಐಬ್ರೋಸ್ ಮಾಡಿಸ್ಬೇಕು ಅನ್ನೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡಿಸ್ತೀವಿ. ಬೇರೆಯವ್ರಿಗೆ ಯಾಕೆ ಇಂಟ್ರೆಸ್ಟ್ ಇರುತ್ತೆ? ವ್ಯಾಕ್ಸ್ ಮಾಡಿಸ್ಬೇಕಾ ಕಮೆಂಟ್ ಮಾಡಿ. ಒಂದು ಎಕ್ಸ್ಪೀರಿಯನ್ಸ್ ನಾನು ಆಗ್ಲೇಬೇಕು. ನಿನ್ನ ಮಕ್ಕಕ್ಕೆ ಇವಳು ಒಳ್ಳೆ ಬಿಟ್ಟರೆ ಎಲ್ಲ ನನ್ನ ಇದು ಮಾಡ್ಬಿಡ್ತಾಳೆ ಇವಳು. ನೋಡಿ, ನಾನು ನೋಡಿದ್ದೀನಿ ಇದನ್ನೆಲ್ಲ. ಇದು ಹಲ್ಲಲ್ಲಿ ಹಿಂಗೆ ಇಟ್ಕೋತಾರೆ, ಇಟ್ಕೊಂಡ ಅಂತ ಇರ್ತಾರೆ. ಹಿಂಗೆಲ್ಲ ಹಿಂಗೆ ಹಿಂಗೆ ಮಾಡ್ಲಾ? ಹಾಳು ಮಾಡ್ಬೇಡ, ಬನ್ನಿ ಹಿಂಗೆ ಮಾಡಲ್ಲ. ನಮ್ಗೆ ಇವೆಲ್ಲ ತಲೆನೋವು ಬೇಡ. ಆದರೂ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಅಪ್ಪ. ಇಷ್ಟೆಲ್ಲ ತಲೆನೋವುಗಳಿರುತ್ತೆ ಅಂದರೆ ನಿಜವಾಗ್ಲೂ ಪಾಪ ಭಾಳ ಕಷ್ಟಪ್ಪ. ಇಲ್ಲ, ಇವಾಗ ಇತ್ತೀಚೆಗೆ ತುಂಬಾ ಜನ ಗಂಡು ಮಕ್ಕಳು ಸಹ ಐಬ್ರೋಸ್ ಮಾಡಿಸ್ಕೋತಾ ಇದಾರೆ. ಹೋಗೆ ಯಾರು ಮಾಡಿಸ್ತಾರೆ? ಎಷ್ಟೊಂದು ಜನ ಮಾಡಿಸ್ತಿದ್ದಾರೆ ಗೊತ್ತಾ. ಐಬ್ರೋಸ್ ಮಾಡಿಸ್ತಾರೆ, ವ್ಯಾಕ್ಸ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಸೊ ನಿನಗೆ ವ್ಯಾಕ್ಸ್ ಮಾಡಿಸೋ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೀನಿ ಪಾಂಡ್ಯ. ನಾನೇ ನಿನ್ನ ಕಣ್ಣಿಗೆ ಕಾಮಿಡಿ ಅಂತ ಕಾಣ್ತಾ ಇದ್ದೀನ? ಈ ಅಂತ ಕಿರ್ಚೋದೆಲ್ಲ ಕ್ರೂರತ್ವ ನಾನು ನೋಡಬೇಕು. ಅದೇ ಈ ಕರೆಕ್ಟಾಗಿ ಹೇಳಿದೆ ಲಾಸ್ಟಲ್ಲಿ. ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. ಅಂತೂ ಇಂತೂ ನಮ್ಮಿಬ್ಬರದು ಫೇಶಿಯಲ್ಲು ಆಯಿತು, ಸೈಡ್ ಬೈ ಸೈಡ್ ಮಸಾಜು ಆಗೋಯ್ತು. ಏನು ಅದ್ಭುತವಾಗಿ ಮಾಡ್ತಾರೆ ಅಂದರೆ, ಹೆಂಗಸರು ಇಷ್ಟು ಗಟ್ಟಿಯಾಗಿ ಅದುಮ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ. ಅಂದರೆ ನನಗೆ ನೋವು ಬಂದ್ಬಿಡ್ತು. ಏನಂತಾರೆ ಅದಕ್ಕೆ? ಅದುಮ್ತಾರೆ ಅಂದರೆ ಅದೇ ಮಸಾಜ್ ಮಾಡೋದು. ಅಯ್ಯೋ ಅಪ್ಪ ಅವ್ರು ಯಾರೋ ಇದ್ದಾರೆ, ಅವ್ರ ಹೆಸರೇನೋ ಗೊತ್ತಿಲ್ಲ. ಆ ಅಮ್ಮ ಹಿಂಗೆ ಒತ್ತುತ್ತಾ ಇದ್ದಂಗೆ ಬಾಯಲ್ಲೇ ಬಂದುಬಿಡ್ತು ನನಗೆ. ಹಂಗೆ ಒತ್ತಿದ್ರೆ ಅಮ್ಮ ಸಾಕಾದಂಗೆ ಮಾಡಿದ್ರು ಮಾತ್ರ. ಸೊ ಓವರಾಲ್ ವಿ ಹ್ಯಾಡ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಏನಮ್ಮ ನಿಂಗೆ? ನನಗೂ ಸೂಪರ್ ಆಗಿತ್ತು. ನಾನು ಫೇಶಿಯಲ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ನಾನು ಯಾವುದೋ ಲೋಕಕ್ಕೆ ಹೋದಂಗಿತ್ತು ನನಗೆ. ಆ್ಯಂಡ್ ನನ್ನ ಸ್ಕಿನ್ ಎಷ್ಟು ರಿಫ್ರೆಶಿಂಗ್ ಆಗಿದೆ ನೋಡಿ, ಏನು ಸಖತ್ತಾಗಿದೆ ನೋಡಿ. ಒಂಚೂರು ಅಷ್ಟು ಹತ್ರಕ್ಕೆ ಹೋಗ್ಬಿಟ್ರೆ ಅದೇನು ಕಂಡುಬಿಡ್ತದೆ ರಿಫ್ರೆಶಿಂಗ್ ಆಗಿ. ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ, ಗ್ಲೋ ಬರ್ತಿದೆ ನೋಡು. ಆ್ಯಂಡ್ ಮುಟ್ಟು ನೋಡು. ಹಿಂಗಲ್ಲ, ಸಾಫ್ಟ್ ಹಿಂಗೆ ಮಾಡಬೇಕು. ಭಾಳ ಸಾಫ್ಟ್ ಆಗಿದೆ. ನಂದು ನೋಡು. ನಿಂದು ಆ್ಯಕ್ಚುಲಿ ನಿಂದು ಚೆನ್ನಾಗಿದೆ. ತೆಗಿ. ಕಣ್ಣು ತೆಗೆದ್ರೆ ನಿದ್ದೆ ಬಂದ್ಬಿಟ್ಟಿದೆ. ನನಗೆ ಮಸಾಜಲ್ಲಿ ನಿದ್ದೆ ಬಂದ್ಬಿಡ್ತೀನಿ. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೌದಾ? ಓಕೆ, ನೀವು ಅಷ್ಟೇ ಬನ್ನಿ. ರೂಪಾ ಅಯ್ಯರ್ಸ್ ರಾಯಲ್ ಕೋರ್ಟ್. ಇದು ಕೋರ್ಟ್ ಅಲ್ಲ, ಇದು ಸಲೂನ್. ಇದು ಅವ್ರು ಹಂಗೆ ಇಟ್ಟಿದ್ದಾರೆ, ಮಜವಾಗಿ ಇಟ್ಟಿದ್ದಾರೆ. ಇರಲಿ, ಮಜವಾಗಿರಲಿ ಅಂತ. ಅದು ಆಂಬಿಯನ್ಸು ಹಾಗೆ ಇದೆ. ಇಲ್ಲಿ RR ನಗರ್ ರಾಜರಾಜೇಶ್ವರಿ ನಗರ್ ಟೆಂಪಲ್, ಈ ಟೆಂಪಲ್ಗೆ ಬರೋ ರೋಡಲ್ಲೇ ಇದೆ. ಖಂಡಿತವಾಗ್ಲೂ ನೀವು ಬನ್ನಿ. ಆ್ಯಂಡ್ ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಂತ ದೀಪಾ ಅಯ್ಯರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹೌದು, ಅವರೇ ಖುದ್ದಾಗಿ ಯಾವ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲ ಮಾಡ್ತಾ ಇದ್ರು. ಈ ಮರ್ಯಾದೆನೇ ಇಲ್ಲ ಫ್ರೆಂಡ್ಸ್, ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್, ಫುಲ್ಲು ಅನ್ರೆಸ್ಪೆಕ್ಟ್. ಸೊ ನಿಜವಾಗ್ಲೂ ತುಂಬ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಯಾವ್ಯಾವ ಪ್ರೊಸೀಜರ್ ಯಾವುದಾದ್ಮೇಲೆ ಅಂತ ಕ್ಲೀನಾಗಿ ನಿಂತ್ಕೊಂಡು ಇವರೇ ಎಲ್ಲ ಹೇಳ್ತಾ ಇದ್ರು. ಮಜಾ ಏನು ಅಂತಂದರೆ ಇವರೇ ಅರ್ಧ ನಿಂತು ಮಾಡಿಬಿಟ್ಟಿದ್ದಾರೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಾನು ಬ್ಯೂಟಿಷಿಯನ್ ಅಲ್ವಾ ಅಂತ ಸುಮ್ಮನೆ ಇರೋಕ್ಕಾಗಲ್ಲ, ಮಾಡ್ತಾ ಇದ್ರೆ ಸೊ ಜೊತೆಗೆ ಸೇರ್ಕೊಂಡು ನಾವು ಮಾಡಿಬಿಡ್ತೀವಿ. ಆ್ಯಂಡ್ ನಿಮ್ಮನ್ನು ಹೋಸ್ಟ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಂಥರ ಮನೆ ಥರ ಫೀಲ್ ಇತ್ತು. ಲೈಕ್ ಪಾಡಿಗೆ ನಾವೇನೋ ಮಾತಾಡ್ಕೊಂಡು ನಿದ್ದೆ ಮಾಡಿಕೊಂಡು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟು ಬರ್ತಾನೇ ಇರ್ತೀವಿ. ಹಾಗೆ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀವಿ. ಸೊ ಹೆಣ್ಮಕ್ಳೇ ಅಲ್ಲ, ಬರೀ ಗಂಡು ಮಕ್ಳು ಅಷ್ಟೇ, ಎಲ್ಲರೂ ಬಂದು ಏನೇನೆಲ್ಲ ಸರ್ವಿಸ್ ಬೇಕು ಎಲ್ಲ ಬಂದು ಇಲ್ಲಿ ಮಾಡಿಸ್ಕೋಬಹುದು. ಹೇರ್ ಕಲರಿಂಗು, ವ್ಯಾಕ್ಸು, ಮತ್ತೆ ಫೇಶಿಯಲ್, ಪೆಡಿಕ್ಯೂರ್, ಬಾಡಿ ಮಸಾಜ್, ಅಂಡ್ ಯು ಸೆಡ್ ಬೋಟಾಕ್ಸ್, ಹೇರ್ ಬೋಟಾಕ್ಸ್ ಅಂಡ್ ನಾನೋಪ್ಲಾಸ್ಟಿಯಾ ಎಲ್ಲ ಇದೆ. ಪ್ಲೀಸ್ ಡೂ ವಿಸಿಟ್. ಅಂಡ್ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಗಿದೆ. ಸೊ ನಾವು ಹೋಗಿ ಬರ್ತೀವಿ. ಖಂಡಿತವಾಗ್ಲೂ ಬನ್ನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.
ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಈ ಯು. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಕಮ್ ರಾಯಲ್ ಕೋಟ್. Yes.